ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನಗಳಾಗೋಯ್ತು ವಿಡಿಯೋ ಮಾಡಿ, ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗಂತೂ ಬೆಂಗಳೂರಲ್ಲಿ ಟ್ರಾಫಿಕ್ಕು ತುಂಬ ಅಂದರೆ ತುಂಬಾ ಜಾಸ್ತಿ ಆಗೋಗಿದೆ. ಕಳೆದ 5-6 ವರ್ಷಕ್ಕೆ ಹಿಂದ್ಗಡೆ ಕಂಪೇರ್ ಮಾಡಿದ್ರೆ ಈಗ ಅದು ಟ್ರಾಫಿಕ್ ಆದ್ರೂ ಡಬ್ಬಲ್ ಆಗೋಗಿದೆ. ಮುಂಚೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋಕ್ಕೆ ತಗೊಂತ ಟೈಮ್ಗಿನ್ನ ಈಗ ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಡಬ್ಬಲ್ ಟೈಮ್ ಬೇಕು. ಲೈಕ್ ಈಗ ನಾಗರಬಾವಿಯಿಂದ ಯಲಹಂಕಗೆ ಮುಂಚೆ 5-6 ವರ್ಷದಿಂದ ಹೋಗ್ಬೇಕು ಅಂದರೆ ಆರಾಮಾಗಿ ಒಂದು ಅರ್ಧ ಗಂಟೆಗೆ ಹೋಗ್ಬಿಡ್ತಿದ್ವಿ. ಈಗ 1 ಅವರ್ ಆದರೂ ಕೂಡ ಹೋಗೋಕ್ಕಾಗಲ್ಲ. ಅಷ್ಟೊಂದು ವೆಹಿಕಲ್ಸು, ಅಷ್ಟೊಂದು ಟ್ರಾಫಿಕ್ಕು ಜಾಸ್ತಿ ಆಗಿದೆ. ಮತ್ತು ಈ ಪ್ರತಿದಿನ ಸಾವಿರಾರು ವೆಹಿಕಲ್ಸು ರೋಡಿಗೆ ಬರ್ತಾ ಇದ್ದಾವೆ. ರೋಡ್ ಮಾತ್ರ ಅಷ್ಟೇ ಇದೆ. ಕೆಲವೊಂದು ಕಡೆ ಫ್ಲೈಓವರ್ಗಳೆಲ್ಲ ಮಾಡಿರ್ಬೋದು, ಆದರೂ ಕೂಡ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ. ಈಗ ಮುಂಚೆ ಟೈಮ್ಗಿನ್ನ ಡಬಲ್ ಟೈಮ್ ಬೇಕಾಗುತ್ತೆ. ಅಷ್ಟು ಟ್ರಾಫಿಕ್ಕು ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಈಗಂತೂ ಬೆಂಗಳೂರಲ್ಲಿ ಗಾಡಿ ಓಡಿಸೋದು, ಡ್ರೈವಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಪ್ರತಿದಿನ ಡ್ರೈವಿಂಗ್ ಮಾಡೋಂಥ ಎಲ್ಲ ಡ್ರೈವರ್ಸ್ಗಳು ಮತ್ತು ಆಟೋ ಡ್ರೈವರ್ಸ್ಗಳು ಮತ್ತು ಡೆಲಿವರಿ ಬಾಯ್ಸು ಮತ್ತು ಅವ್ರದ್ದೇ ಓನ್ ವೆಹಿಕಲ್ಲಿ ಪ್ರತಿದಿನ ಆಫೀಸ್ಗೆಲ್ಲ ಓಡಾಡೋ ಅಂತ ಅವ್ರಿಗೆ ಇವತ್ತು ಕಷ್ಟ ಏನು ಅಂತ ಗೊತ್ತಿರುತ್ತೆ. ತುಂಬಾ ಇವತ್ತಿನ ದಿನ ಡ್ರೈವ್ ಮಾಡೋದು ತುಂಬಾ ತಲೆ ಕೆಟ್ಟೋಗುತ್ತೆ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ. ಮತ್ತು ಸಾಕಷ್ಟು ಕಡೆ ಈಗ ಹೊಸ್ದಾಗಿ ಸಿಗ್ನಲ್ಗಳ್ನ ಮಾಡಿದ್ದಾರೆ. ಅಲ್ಲಿ ಜಾಮ್ ಆಗುತ್ತೆ, ಜಂಕ್ಷನ್ಗಳೆಲ್ಲ ಜಾಮ್ ಆಗುತ್ತೆ ಅಂದ್ಬಿಟ್ಟು ಈಗ ಹೊಸ್ದಾಗಿ ಸಿಗ್ನಲ್ಗಳ್ನ ಅಳವಡಿಸ್ಬಿಟ್ಟವ್ರೆ. ಹಂಗಾಗಿ ಅಲ್ಲೂ ಕೂಡ ನಾವು 1 ನಿಮಿಷ 1.5 ನಿಮಿಷ ಕಾಯಬೇಕಾಗುತ್ತೆ. ಹಂಗಾಗಿ ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು ಕೆಲವೊಂದು ರೋಡ್ಗಳಲ್ಲಿ ಮುಂಚೆ 2 ವೇ ಇತ್ತು, ಈಗ ಸಣ್ಣ ರೋಡಲ್ಲೂ ಕೂಡ 2 ವೇ ಇತ್ತು. ಅಲ್ಲೆಲ್ಲ ಜಾಮ್ ಆಗೋದ್ರಿಂದ ಏನು ಮಾಡೋದ್ರೆ ಈಗ 1 ವೇ ಮಾಡಿಬಿಟ್ಟಿದ್ದಾರೆ. 1 ವೇ ಮಾಡಿ ಇನ್ನೊಂದು ಕಡೆ ಎಲ್ಲ ಬೇರೆ ರೋಡಲ್ಲಿ ಸುತ್ತರ್ಕೊಂಡು ಬರಬೇಕು. ಆ ಥರ ಮಾಡಿರೋದ್ರಿಂದ ಅವ್ರು ತಾನು ಇನ್ನೇನು ಮಾಡ್ತಾರೆ, ಜಾಮ್ ಜಾಸ್ತಿ ಆದಂಗೆ ಅವರು ಕೆಲವೊಂದು ರೋಡ್ಗಳನ್ನ ಚಿಕ್ಕ ರೋಡ್ನ 1 ವೇ ಮಾಡಿಬಿಡ್ತಾರೆ. ಹಂಗಾಗಿ ತುಂಬಾ ಬಳಸ್ಕೊಂಬರೋದ್ರಿಂದ ಅಲ್ಲೂ ಕೂಡ ಟೈಮ್ ವೇಸ್ಟಾಗಿ ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಸಾಕಷ್ಟು ಸಮಯನ ತಗೊಳ್ತದೆ. ತುಂಬಾ ಲೇಟ್ ಆಗುತ್ತೆ ಈಗ. ಹಾಗಾಗಿ ಈ ಟ್ರಾಫಿಕ್ಕಲ್ಲಿ ಬೇಸತ್ತವರು ಏನು ಹೇಳ್ತಾ ಇದ್ದಾರೆ ಅಂದರೆ,